ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ HR ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ರವೀಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಗಿ ನಮ್ಮ ಭಾಗದ ಪ್ರಧಾನವಾದಂತಹ ಆಹಾರ ಧಾನ್ಯದ ಬೆಳೆ. ತಾವು ಇವತ್ತು ರಾಗಿಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಯಿತು ಸರ್. ರಾಗಿಗೆ ಅದರದೇ ಆದ ಒಂದು ಐತಿಹಾಸಿಕ ಸಾವಿರಾರು ವರ್ಷಗಳ ಇತಿಹಾಸನೂ ಕೂಡ ಇದೆ. ಪೂರ್ವಜರು ಇದನ್ನು ಹಿಂದಿನ ಕಾಲದಿಂದನೂ ಬೆಳೀತಾ ಬಂದಿರತಕ್ಕಂಥ ಒಂದು ಮುಖ್ಯವಾದ ಬೆಳೆ. ನಮ್ಮ ಕರ್ನಾಟಕ ರಾಜ್ಯವನ್ನು ತಗೊಂಡಾಗ ಅದರಲ್ಲೂ ಕೂಡ ನಾವು ಒಂದು ದಕ್ಷಿಣ ಭಾಗದಲ್ಲಿ ಇದು ಪ್ರಮುಖವಾದ ಒಂದು ಆಹಾರ ಬೆಳೆ. ಅದೇ ನಾವು ಭಾರತ ದೇಶದಲ್ಲೂ ತಗೊಂಡಾಗ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ 8 ರಿಂದ 9 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೇವೆ. ಸುಮಾರು 15 ಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಅದೇ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಅಲ್ಲೂ ಕೂಡ ನಾವು ಒಂದು 19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಬೆಳೀತಾ ಇದ್ದೇವೆ. ಸುಮಾರು 1100 kgಯಷ್ಟು ಉತ್ಪಾದಕತೆಯೂ ಇದೆ. ಸುಮಾರು 22 ಲಕ್ಷ ಟನ್ಗಳಷ್ಟು ಉತ್ಪಾದನೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಈ ರಾಗಿ ದಿನನಿತ್ಯ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ಆಹಾರ ಬೆಳೆ. ಅದರ ಜೊತೆಗೆ ನಾವು ಇತರ ಏನು ಈಗಾಗಲೇ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೇವೆ, ರಾಗಿ ಜೊತೆಗೆ ನವಣೆ, ಆರ್ಕ, ಊದಲು, ಬರಗು, ಕೊರಲೆ ಇವಕ್ಕೆ ಎಲ್ಲನೂ ಹೋಲಿಸಿದಾಗ ನಾವು ಸುಮಾರು 370 ಮಿಲಿಗ್ರಾಮ್ನಷ್ಟು 1 ಗ್ರಾಮ್ ರಾಗಿಯಲ್ಲಿ ನಾವು ಸುಣ್ಣದ ಅಂಶವನ್ನು ನಾವು ಪಡ್ಕೋಬೋದು. ಅಷ್ಟೊಂದು ಒಂದು ಸಾಮರ್ಥ್ಯ ಇರುವಂಥ ಒಂದು ಬೆಳೆ ಇದು. ಅದರ ಜೊತೆಗೆ ಇತರೆ ಒಂದು ಪೋಷಕಾಂಶಗಳಾದ ಹೆಚ್ಚಿನ ಒಂದು ಜೀರ್ಣ ಆಗುವಂಥ ನಾರಿನ ಅಂಶ ಇರ್ಬೋದು, ಮತ್ತು ಕಬ್ಬಿಣದ ಅಂಶ ಇರ್ಬೋದು, ಇವೆಲ್ಲನೂ ಕೂಡ ಪ್ರಮುಖವಾಗಿ ನಮ್ಮ ಒಂದು ಈ ಬೆಳೆಯಲ್ಲಿ ನಾವು ನೋಡ್ಬೋದು. ಈಗ ಕೆಲವು ರೈತರಿಗೆ ಏನು ಇದರ ಬಗ್ಗೆ ಒಂದು ಭಾವನೆ ಇದೆ ಅಂದರೆ ರಾಗಿ ಅಷ್ಟೊಂದು ನಮಗೆ ಲಾಭದಾಯಕ ಅಲ್ಲ ಅಂತ ಕೆಲವರಿಗೆ ಒಂದು ಅನಿಸಿಕೆ ಇದೆ ಈಗಲೂ ಕೂಡ ರೈತರಲ್ಲಿ. ಆದರೆ ಇದು ಲಾಭದಾಯಕ. ಯಾಕೆಂದರೆ ಇದರ ಮಹತ್ವ ಎಷ್ಟಿದೆ ಅಂತ ಅಂದರೆ ಇದು ಕೆಲವೊಮ್ಮೆ ಕಡಿಮೆ ಒಂದು ಮಳೆ ಬೀಳೋ ಪ್ರದೇಶದಲ್ಲಿ ಬೆಳೀಬೋದು. ಮಳೆಗೆ ಏನಾದರೂ ಕೈಕೊಟ್ಟಾಗಲೂ ಕೂಡ ನಾವು ಹಿಂಗಾರಿನಲ್ಲೂ ಕೂಡ ಈ ಒಂದು ಬೆಳೆನ ಕಡಿಮೆ ಒಂದು ತೇವಾಂಶದಲ್ಲಿ ಕೂಡ ನಾವು ಇದನ್ನು ಬೆಳೀಬೋದು. ಅದರ ಜೊತೆಗೆ ಎಲ್ಲಿ ಪೋಷಕಾಂಶಗಳು ಲಭ್ಯತೆ ನಮ್ಮ ಒಂದು ಭೂಮಿಯಲ್ಲಿರ್ತದೆ, ಅಂದರೆ ಭೂಮಿಯ ಒಂದು ಫಲವತ್ತತೆ ಕಡಿಮೆ ಇದ್ದಾಗಲೂ ಕೂಡ ಈ ಒಂದು ನಾವು ಬೆಳೆಯನ್ನು ಬೆಳೆಯಬೋದು. ಅದರ ಜೊತೆಗೆ ನಾವು ಏನು ಈಗ ಹೆಚ್ಚು ಒಂದು ನೀರನ್ನು ಉಪಯೋಗಿಸ್ಕೊಂಡು ಬೆಳೀತಾ ಇದ್ದೇವೆ ಇವತ್ತು ಬೆಳೆಗಳು, ಭತ್ತ ಆಗಿರ್ಬೋದು, ಕಬ್ಬಾಗಿರ್ಬೋದು, ಮುಸುಕಿನ ಜೋಳ, ಇತರೆ ಬೆಳೆಗಳು ಇರ್ಬೋದು, ಆ ಬೆಳೆಗಳಿಗೆ ಹೋಲಿಸಿದಾಗ ಈ ಒಂದು ನಮ್ಮ ಬೆಳೆಗೆ ಹೆಚ್ಚಿನ ಒಂದು ಪೋಷಕಾಂಶಗಳ ಒಂದು ನಿರ್ವಹಣೆಯೂ ಕೂಡ ಬೇಕಾಗಿಲ್ಲ. ಅಂದರೆ ಬರಗಾಲದಲ್ಲಿ ಕೂಡ ನಾವು ಬೆಳೆಯನ್ನು ಕಡಿಮೆ ಒಂದು ಮಳೆ ಬೀಳುವ ಪ್ರದೇಶದಲ್ಲಿ ಕಡಿಮೆ ಒಂದು ತೇವಾಂಶದಲ್ಲಿ ನಾವು ಬೆಳೆದು ಒಂದು ಉತ್ತಮವಾದ ಆದಾಯನ ಪಡ್ಕೊಳ್ಳೋ ಒಂದು ಸಾಮರ್ಥ್ಯ ಇರುವಂಥ ಒಂದು ಬೆಳೆ. ಇತ್ತೀಚೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದನೂ ಕೂಡ ಇದಕ್ಕೆ ಉತ್ತಮವಾದ ಒಂದು ಬೆಂಬಲ ಕೊಟ್ಟಿರೋದು ತಮಗೂ ಗೊತ್ತಿದೆ ಸರ್. ಯಾಕೆಂದರೆ ಸುಮಾರು 4800 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ ಯಾವ ಬೆಳೆಯಲ್ಲೂ ಕೂಡ ಇಷ್ಟೊಂದು ಧಾನ್ಯದ ಬೆಳೆಗಳಲ್ಲಿ ಇಷ್ಟೊಂದು ದರ ಇಲ್ಲ. ಹಾಗಾಗಿ ಸರ್ಕಾರದಿಂದನೂ ಕೂಡ ಭಾಳ ರೈತರಿಗೆ ಉತ್ತೇಜನ ಸಿಗ್ತಾ ಇದೆ. ಅದರ ಜೊತೆಗೆ ರೈತರು ಏನು ತಾವು ಬೆಳೀತಾ ಇದ್ದಾರೆ ಸ್ಥಳೀಯ ತಳಿಗಳು ಅದನ್ನು ಬಿಟ್ಟು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಮಂಡ್ಯ ಏನೀಗ ಅಭಿವೃದ್ಧಿಪಡಿಸಿದ ಒಂದು ತಳಿಗಳನ್ನ ಒಂದು ಬಳಕೆ ಮಾಡೋದ್ರಿಂದ ಆಧುನಿಕ ಒಂದು ತಂತ್ರಜ್ಞಾನಗಳೇನಿದೆ, ಬೇಸಾಯ ಕ್ರಮಗಳು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ರೈತರು ನಿಜವಾಗಿ ಕೂಡ ಹೆಚ್ಚಿನ ಒಂದು ಇಳುವರಿನ ಪಡಿಬೋದು ಮತ್ತು ಆದಾಯವನ್ನು ಕೂಡ ಅದೇ ರೀತಿ ಪಡೆಯಬಹುದು. ಡಾಕ್ಟ್ರೇ, ತಳಿಗಳಿಗೆ ಸಂಬಂಧಪಟ್ಟಂತೆ ಈಗ ರಾಗಿಯಲ್ಲಿ ನಾಟಿ ತಳಿಗಳನ್ನು ಬಹಳ ಹಿಂದೆ ಬೆಳೀತಾ ಇದ್ರು. ರಾಗಿ ಲಕ್ಷ್ಮಣಯ್ಯನವರು ಇಂಡಾಫ್ ತಳಿಗಳನ್ನು ಜನರಿಗೆ ಪರಿಚಯಿಸಿದ್ರು. ಈಗ ನೂತನವಾಗಿ ಆರಂಭವಾಗಿದೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ. ಆದರೆ ಮುಂಚೆಯಿಂದಲೂ ಕೂಡ ತಾವು ಸಂಶೋಧನೆಯನ್ನು ರಾಗಿಗೆ ಸಂಬಂಧಪಟ್ಟಂತೆ ನಿಯಮಿತವಾಗಿ ಮಾಡ್ತಾನೆ ಬಂದಿದ್ದೀರಿ. ಹೌದು ಸರ್. ಈ ತಳಿಯಲ್ಲಿ ಔನ್ನತೀಕರಣ ಯಾವ ರೀತಿ ಸಾಗಿದೆ ಮೊದಲಿಂದ ಹೇಳ್ತಾ ಹೋಗಿ ಸರ್. ಈಗ ರಾಗಿ
ಲಕ್ಷ್ಮಣಯ್ಯವರು ಅವರ ರಾಗಿ ಬ್ರಹ್ಮ ಅಂತಲೇ ನಾವು ಕರಿತೇವೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ರಾಗಿ ಒಂದು ತಳಿಗಳ ಅಭಿವೃದ್ಧಿ ಮತ್ತು ಅದರಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡಿತಾ ಇದ್ದೀವಿ ಇವತ್ತು ಅಂದರೆ ಅದನ್ನು ಬುನಾದಿ ಹಾಕಿದವರು ಡಾಕ್ಟರ್ ರಾಗಿ ಲಕ್ಷ್ಮಣಯ್ಯನವರು. ಅದಾದ ನಂತರ 2002ನೇ ಇಸ್ವಿಯಲ್ಲಿ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಅಂತ ನಮ್ಮೊಂದು ಭಾರತ ಸರ್ಕಾರದಿಂದ ಒಂದು ಪ್ರಾಯೋಜನೆ ನಮ್ಮ ಒಂದು ಈ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯ ಇಲ್ಲಿ ಸ್ಥಾಪನೆಗೊಂಡಿತು. ಅದಾದ ನಂತರ ಏನು ಹಿಂದೆ ರಾಗಿ ಲಕ್ಷ್ಮಣಯ್ಯನವರು ಬಿಡುಗಡೆ ಮಾಡಿದಂಥ ಇಂಡಾಫ್ ಒಂದು ಸರಣಿ ತಳಿಗಳು ಅವುಗಳು ಕೂಡ ನಮ್ಮ ಸ್ಥಳೀಯ ತಳಿಗಳಿಗೆ ಹೋಲಿಸಿದಾಗ ಹೆಚ್ಚಿನ ಒಂದು ಇಳುವರಿ ಕೊಡುವಂಥ ಒಂದು ತಳಿಗಳು. ಚಳಿಗಾಲಕ್ಕೆ ಇಂಡಾಫ್ 7 ಮತ್ತು ಇಂಡಾಫ್ 9 ಈ ತಳಿಗಳು ಈಗಲೂ ಕೂಡ ಭಾಳ ರೈತರು ಇಷ್ಟಪಡುವಂಥ ಒಂದು ತಳಿಗಳು ಪ್ರಚಲಿತವಾಗಿದ್ದಾವೆ, ಭಾಳ ಪ್ರಚಲಿತವಾಗಿದ್ದಾವೆ. ಈಗಲೂ ಕೂಡ ರೈತರ ಒಂದು ತಳಿಗಳನ್ನ ನಮ್ಮ ಒಂದು ಮಂಡ್ಯ, ಮೈಸೂರು, ಹಾಸನ ಒಂದು ಪ್ರಾಂತ್ಯಗಳಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಕಬ್ಬು ಕಟಾವಾದ ನಂತರ ಈ ಒಂದು ಬೆಳೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಒಂದು ಈ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಏನು 2000ರಲ್ಲಿ ಪ್ರಾರಂಭ ಆಯಿತು, ಅದಾದ ನಂತರ ಸಾಕಷ್ಟು ಒಂದು ಅಧಿಕ ಇಳುವರಿ ಕೊಡುವಂಥ ಒಂದು ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾ ಬಂದ್ವಿ. ಅದರಲ್ಲಿ ರಾಗಿಲಿ 3 ಗುಂಪಿನ ಒಂದು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ. ಒಂದು ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಅಂತ. ಈಗ ದೀರ್ಘಾವಧಿ ತಳಿಗಳನ್ನ ತಗೊಂಡಾಗ ಅವು ಸುಮಾರು 110ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುವಂಥದ್ದು. ಅದೇ ಮಧ್ಯಮಾವಧಿ ತಳಿಗಳನ್ನ ತಗೊಂಡಾಗ ಸುಮಾರು 115 ದಿನಗಳಲ್ಲಿ ಕಟಾವಿಗೆ ಬರುವಂಥದ್ದು. ಅಲ್ಪಾವಧಿಗಳ ತಳಿಗಳನ್ನ ತಗೊಂಡಾಗ 90ರಿಂದ 100 ದಿನಗಳಲ್ಲಿ ಕಟಾವಿಗೆ ಬರುವಂಥ ಸಾಮರ್ಥ್ಯ ಇರೋಂಥ ತಳಿಗಳು. ಇಲ್ಲಿ ನಾವು ದೀರ್ಘಾವಧಿ ತಳಿಗಳನ್ನ ತಗೊಂಡಾಗ ಮಂಡ್ಯ ರಾಗಿ 1, ಮಂಡ್ಯ ರಾಗಿ 6 ಅಂತ ಒಂದು ತಳಿಗಳನ್ನ ಭಾಳ ಹಿಂದೆ, ಈಗಾಗಲೇ ಒಂದು 8-10 ವರ್ಷಗಳ ಹಿಂದೆ ನಾವು ಬಿಡುಗಡೆ ಮಾಡಿದ್ದೀವಿ. 6 ತಳಿಗಳು ಈಗಲೂ ಕೂಡ ಪ್ರಚಲಿತವಾಗಿದ್ದಾವೆ. ನೀರಾವರಿ ಪ್ರದೇಶದಲ್ಲಿ ಸುಮಾರು 18-20 ಕ್ವಿಂಟಲ್ ಪ್ರತಿ ಎಕರೆಗೆ ಧಾನ್ಯದ ಇಳುವರಿ, ಸುಮಾರು 3ರಿಂದ 4 ಒಂದು ಟನ್ಗಳಷ್ಟು ಹುಲ್ಲಿನ ಇಳುವರಿ ಕೊಡುವಂಥ ಸಾಮರ್ಥ್ಯ ಈ MR1 ಮತ್ತು MR6 ಈ 2 ತಳಿಗಳಿಗೆ ಸಾಮರ್ಥ್ಯ ಇದೆ. ಇದನ್ನು ರೈತರು ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಈ ಒಂದು ತಳಿಗಳನ್ನ ಬಳಕೆ ಮಾಡಬೇಕಾಗ್ತದೆ. ಯಾಕೆ ಅಂದರೆ ಹಿಂಗಾರಿಗೆ ಅಥವಾ ಕೊನೆ ಮುಂಗಾರಿಗೆ ನಾವು ಈ ತಳಿಗಳು ಅಷ್ಟೊಂದು ಯೋಗ್ಯ ಆಗಲ್ಲ, ಅಂದರೆ ಸೂಕ್ತ ಆಗಲ್ಲ. ಯಾಕೆಂದರೆ ದೀರ್ಘಾವಧಿ ಇರೋದ್ರಿಂದ ಮುಂಗಾರು ಏನು ಪ್ರಾರಂಭ ಆದಾಗಲೇ ನಾವು ಬಿತ್ತನೆಯನ್ನು ತಗೋಬೇಕಾಗತ್ತೆ. ಮಧ್ಯಮಾವಧಿ ತಳಿಗಳು ನೋಡಿದಾಗ GPU 28 ಮತ್ತು KMR 301 ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೇವೆ. ಇವು ಕೂಡ ನೀರಾವರಿ ಪ್ರದೇಶದಲ್ಲಿ ನಿಮ್ಗೆ 16ರಿಂದ 18 ಕ್ವಿಂಟಲ್ ಅಷ್ಟು ಧಾನ್ಯದ ಇಳುವರಿ, 2ರಿಂದ 3 ಟನ್ನಷ್ಟು ಹುಲ್ಲಿನ ಇಳುವರಿ ಕೊಡುವಂಥ ಸಾಮರ್ಥ್ಯ ಇರೋಂಥ ತಳಿಗಳು. ಈ ಮಧ್ಯಮಾವಧಿ ತಳಿಗಳನ್ನ ಜುಲೈ ಆಗಸ್ಟ್ ತಿಂಗಳಲ್ಲಿ ರೈತರು ಉಪಯೋಗ ಮಾಡ್ಬೋದು. ಅದೇ ರೀತಿ ಅಲ್ಪಾವಧಿ ತಳಿಗಳ ಒಂದು ಗುಂಪಿಗೆ ಬಂದಾಗ ನಾವು ಸಾಕಷ್ಟು ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ ಮತ್ತು ರೈತರಿಗೋಸ್ಕರ ಅದನ್ನು ಬಿಡುಗಡೆಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ KMR 204, KMR 630, KMR 340 ಅಂದರೆ ಇದು ಬಿಳಿ ರಾಗಿ, ವೈಟ್ ಸೀಡೆಡ್. ಇದನ್ನು ನಾವು ಮುಖ್ಯವಾಗಿ ಈ ಬೇಕರಿ ಉದ್ಯಮಕ್ಕೆ, ಅಂದರೆ ರಾಗಿಲಿ ಮೌಲ್ಯವರ್ಧನೆಯನ್ನು ಮಾಡಿ ಆದಾಯ ಹೆಚ್ಚಾಗಿ ಪಡೆಯುವಂಥ ಒಂದು ಉದ್ದೇಶದಿಂದ ಈ ಒಂದು ಬಿಳಿ ರಾಗಿನೂ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಇತ್ತೀಚೆಗೆ ಒಂದು 2ರಿಂದ 3 ವರ್ಷದ ಹಿಂದೆ KMR 316 ಅಂತ ಒಂದು ತಳಿನೂ ಕೂಡ ಬಿಡುಗಡೆ ಮಾಡಿದ್ದೇವೆ. ಆ ತಳಿನೂ ಕೂಡ ಮಂಡ್ಯ ಭಾಗದಲ್ಲಿ ಬಹಳ ಪ್ರಚಲಿತವಾಗಿರುವಂಥ ತಳಿ, ಹೆಚ್ಚಿನ ಒಂದು ಇಳುವರಿ ಕೊಡುವಂಥ ತಳಿ. ಈ ಒಂದು ತಳಿಗಳನ್ನ ನಾವು ಮಳೆ ತಡವಾದಲ್ಲಿ ಅಥವಾ ಹಿಂಗಾರಿಗೆ ಬಹಳ ಸೂಕ್ತವಾಗಿ ಇರುವಂಥ ತಳಿಗಳು. ಕೊನೆ ಮುಂಗಾರು ಅಂತ ಹೇಳ್ತೀವಿ, ಜುಲೈ ತಿಂಗಳಲ್ಲಿ ಕೂಡ ಮಳೆ ಸರಿಯಾಗಿ ಆಗಲಿಲ್ಲ, ಆಗಸ್ಟ್ ತಿಂಗಳಲ್ಲೇನಾದರೂ ಮಳೆ ಬಂತು, ಅಂಥ ಒಂದು ಸಮಯದಲ್ಲಿ ಈ ಒಂದು ಅಲ್ಪಾವಧಿ ತಳಿಗಳನ್ನ ಉಪಯೋಗಿಸುವಂಥದ್ದು ಭಾಳ ಸೂಕ್ತ ಸರ್. ಅದೇ ರೀತಿ ಉತ್ತಮವಾದ ಒಂದು ಇಳುವರಿನ ನಾವು ಪಡಿಬೇಕು ಅಂದಾಗ ಇತರ ಬೇಸಾಯ ಕ್ರಮಗಳು ಕೂಡ ಬಹಳ ಮುಖ್ಯ ಇಲ್ಲಿ. ಅಂದರೆ ಈಗ ಭೂಮಿ ಸಿದ್ಧತೆ ಮಾಡ್ಕೊಳೋದ್ರಿಂದ ಹಿಡಿದು ಕಟಾವಿನ ಹಂತದವರೆಗೂ ಕೂಡ ನಾವು ನಿರ್ವಹಣೆಯನ್ನು ಸರಿಯಾಗಿ ಮಾಡಿದ್ದೆ ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯ ತಾಂತ್ರಿಕ ಕೈಪಿಡಿಯಲ್ಲಿ ಏನು ಹೇಳಿದ್ದೀವಿ ಆ ಒಂದು ಇಳುವರಿನ ರೈತರು ಪಡಿಬೋದು. ಇಲ್ಲಿ ಭೂಮಿ ಸಿದ್ಧತೆ ಅಂತ ಬಂದಾಗ ನಾವು ಈ ಜೂನ್ ಜುಲೈ ತಿಂಗಳಲ್ಲಿ ನಾವು 2ರಿಂದ 3 ಬಾರಿ ನಾವು ಆಳವಾಗಿ ಒಂದು ಉಳುಮೆ ಮಾಡಬೇಕಾಗ್ತದೆ. ಈ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಭೂಮಿಯಲ್ಲಿ ನೀರು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಚೆನ್ನಾಗಾಗ್ತದೆ. ಅಂದರೆ ಮಳೆ ಬಿಂದಾಗ ಆ ಒಂದು ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ನಮ್ಮ ಮಣ್ಣಲ್ಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಅದರ ಜೊತೆಗೆ ಈ ಭೂಮಿಲಿರ್ತಕ್ಕಂಥ ಕೀಟಗಳ ಒಂದು ಮೊಟ್ಟೆಗಳಾಗಿರ್ಬೋದು ಮತ್ತು ರೋಗಾಣುಗಳ ಬೀಜಕಣಗಳಾಗಿರ್ಬೋದು ಅವು ಕೂಡ ಸೂರ್ಯನ ಶಾಖಕ್ಕೆ ಒಡ್ಡೋದ್ರಿಂದ ನಾವು ಕೀಟ ಮತ್ತು ರೋಗದ ಬಾಧೆಯನ್ನು ಸುಮಾರು 50ರಿಂದ 60 ಭಾಗ ನಾವು ಇಲ್ಲೇ ಕಡಿಮೆ ಮಾಡಿಬಿಡ್ಬೋದು. ಹಾಗಾಗಿ ಈ ಭೂಮಿ ಸಿದ್ಧತೆ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಭೂಮಿ ಸಿದ್ಧತೆಯ ನಂತರ ನಾವು ಈ ಬಿತ್ತನೆ ಮತ್ತು ನಾಟಿ ಇವೆರಡು ಮಾಡಬೇಕಾದ್ರೆ ನಾವು ಇಳಿಜಾರಿಗೆ ಅಡ್ಡಲಾಗಿ ಒಂದು ಬಿತ್ತನೆಯನ್ನು ಮಾಡುವಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ನಾಟಿನ ಮಾಡುವಂಥದ್ದು ಮತ್ತು ಉಳುಮೆ ಮಾಡುವಂಥದ್ದು
ಇವೆಲ್ಲ ಮಾಡೋದ್ರಿಂದ ಈ ಮಣ್ಣಿನ ಸವಕಳಿನೂ ತಡಿಬೋದು, ಅದರ ಜೊತೆಗೆ ಈ ಒಂದು ನೀರಿನ ಒಂದು ಸಂರಕ್ಷಣೆಯನ್ನು ಕೂಡ ಮಾಡಿ ಭೂಮಿಯ ಒಂದು ಫಲವತ್ತತೆಯನ್ನು ಹೆಚ್ಚಿಸ್ಬೋದು. ಮುಂಗಾರಿಗೆ ಸೂಕ್ತವಾದಂತಹ ತಳಿಗಳನ್ನು ತಾವೇನು ಹೇಳಿದ್ರಲ್ಲ, ಇದರ ಬಿತ್ತನೆ ಬೀಜ ತಮ್ಮಲ್ಲಿ ಲಭ್ಯ ಇದೆಯಾ? ಏನು ನಾನು ತಳಿಗಳನ್ನ ಹೇಳಿದೆ, ಇದರಲ್ಲಿ ಸಾಕಷ್ಟು ಒಂದು 80% ಒಂದು ಬೀಜದ ಲಭ್ಯತೆ, ಅದು ಕಾಲಕ್ಕೆ ನಾವು ಕೊಡ್ತಾ ಹೋಗ್ತೇವೆ. ಈಗ ಜೂನ್ಗೆ ಯಾವುದು, ಜುಲೈಗೆ ಯಾವುದು? ಈಗ ನಮ್ಮಲ್ಲಿ ಸರ್ ಈಗ ಮುಂಗಾರಿಗೆ ನಮಗೆ KMR 301, KMR 630, 316 ಈ ಎಲ್ಲ ತಳಿಗಳ ಒಂದು ಲಭ್ಯತೆ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ BC ಫಾರ್ಮ್ ಮಂಡ್ಯದಲ್ಲಿ ಲಭ್ಯತೆ ಇರ್ತದೆ. ರೈತರು ಈ ಒಂದು ಜುಲೈ ತಿಂಗಳಲ್ಲಿ ಅದನ್ನು ಯಾವಾಗ ಬೀಜನ ಒಂದು ವಿತರಣೆಯನ್ನು ಮಾಡ್ತಾರೆ ಅಂಥ ಸಮಯದಲ್ಲಿ ಅದನ್ನು ಪಡೆದು ಆಧುನಿಕ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಬೇಸಾಯವನ್ನು ಮಾಡಬೇಕಾಗ್ತದೆ. ಇಷ್ಟೇ ತಳಿನ ಅಥವಾ ಬೇರೆ ಇನ್ನೂ ಇದೆಯಾ ಬೀಜ ಸಿಗ್ತಾ ಇರುವಂಥ ತಳಿ? ಎಲ್ಲ ಒಂದು ತಳಿಗಳ ಬೀಜಗಳ ಲಭ್ಯತೆ ನಮ್ಮಲ್ಲಿ ಇರ್ತದೆ ಸರ್. ಈಗ ಬೀಜ ನಿಮ್ಮಿಂದಲೇ ಖರೀದಿ ಮಾಡಲಿ, ಯಾರಿಂದಲೇ ಖರೀದಿ ಮಾಡಲಿ, ಬೀಜೋಪಚಾರ ಮಾಡಬೇಕಾಗತ್ತೆ ಅದಕ್ಕೆ? ನಿಜವಾಗಿಯೂ ಕೂಡ ಸರ್, ರಾಗಿಲಿ ನಾವು ಬೀಜೋಪಚಾರವನ್ನು ಮಾಡಬೇಕು. ಯಾವಾಗ ಅಂತಂದರೆ ಈಗ ರಾಗಿಲಿ ನಾವು ಈ ಭೂಮಿ ಸಿದ್ಧತೆಯನ್ನು ನಾನು ಹೇಳಿದೆ, ಇದಾದ ಮೇಲೆ ನಾವು ಬಿತ್ತನೆಯನ್ನು ಮಾಡಬೇಕು. ಬಿತ್ತನೆ ಮಾಡಬೇಕಾದ್ರೆ ರಾಗಿಲಿ ನಾವು ಒಂದು 3 ಥರನಾದ ಒಂದು ಬಿತ್ತನೆಯನ್ನು ಇವತ್ತು ರೈತರು ಮಾಡ್ತಾ ಇದ್ದಾರೆ. ಒಂದು, ಕೈಯಿಂದ ನೇರವಾಗಿ 1 ಅಡಿ ಸಾಲುಗಳಲ್ಲಿ ಬಿತ್ತನೆ ಮಾಡುವಂಥದ್ದು, ಅಥವಾ ಕೆಲವೊಂದು ಖುಷ್ಕಿ ಪ್ರದೇಶಗಳಲ್ಲಿ ಕೂರಿಗೆಯನ್ನು ಉಪಯೋಗಿಸಿ ಬಿತ್ತನೆಯನ್ನು ಮಾಡುವಂಥದ್ದು. ಎಲ್ಲಿ ಮಳೆ ಹೆಚ್ಚಾಗಿ ಬೀಳ್ತದೆ ಮತ್ತು ನೀರಾವರಿ ಅನುಕೂಲ ಇರ್ತದೆ ಅಲ್ಲಿ ರೈತರು ಒಟ್ಲುಪಾತಿಯನ್ನು ಮಾಡಿ ನಂತರ ನಾಟಿಯನ್ನು ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಬೀಜವನ್ನು ಬಿತ್ತನೆ ಮಾಡೋಕ್ಕೆ ಮೊದಲು ಬೀಜೋಪಚಾರವನ್ನು ಮಾಡಬೇಕು. ಅಜೋಸ್ಪೈರಲಮ್ ಮತ್ತು ಅಜೋಟೋಬ್ಯಾಕ್ಟರ್ ಅಂತ ಒಂದು ಸೂಕ್ಷ್ಮ ಜೀವಿಗಳು ಅದು ನಮ್ಮಲ್ಲೂ ಕೂಡ ಲಭ್ಯತೆ ಇದೆ. ಅದನ್ನು ನಾವು ಪ್ರತಿ 1 kg ಬೀಜಕ್ಕೆ 10 ಗ್ರಾಮ್ನಷ್ಟು ಬೀಜೋಪಚಾರವನ್ನು ಮಾಡಿ ಹಾಕಿದಾಗ ಏನಾಗುತ್ತೆ, ಈ ಭೂಮಿಲಿರ್ತಕ್ಕಂಥ ರಂಜಕದ ಅಂಶ ಆಗಿರ್ಬೋದು ಮತ್ತು ಪೊಟ್ಯಾಷ್ ಅಂಶ ಆಗಿರ್ಬೋದು ಮತ್ತು ಸಾರಜನಕ ಇವೆಲ್ಲನೂ ಕೂಡ ನಮ್ಮ ಒಂದು ಬೆಳೆಗಳಿಗೆ ಒಂದು ಸರಬರಾಜು ಆಗೋದು ಭಾಳ ಸುಲಭವಾಗಿ ಆಗ್ತದೆ. ಹಾಗಾಗಿ ಬೆಳವಣಿಗೆನೂ ಕೂಡ ಚೆನ್ನಾಗಿರ್ತದೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ GC ಸೋಮಶೇಖರಪ್ಪ ಹಾಗೂ ಉಮಾ KHN. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಕೃಷಿ ಬೆಳಕು. ರಾಗಿಗೆ ಬರ ನಿರೋಧಕ ಶಕ್ತಿಯನ್ನು ತುಂಬೋದಕ್ಕೆ ಸುಣ್ಣದ ತಿಳಿನೀರು ಮತ್ತು ನೀರಿನಲ್ಲಿ ಅದನ್ನು ನೆನೆಸಿ ಬಿತ್ತನೆ ಮಾಡೋದು, ಈ ತರಹದ್ದನ್ನೆಲ್ಲ ಹೇಳ್ತಾರಲ್ಲ ಬೀಜೋಪಚಾರ, ಅದನ್ನು ಮಾಡಬೇಕಾಗುತ್ತೆ ಸರ್. ಈಗ ಖುಷ್ಕಿ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಬೀಜವನ್ನು ಹದ ಮಾಡೋದು ಅಂತ ಹೇಳ್ತೇವೆ. ಅಂದರೆ ಖುಷ್ಕಿ ಪ್ರದೇಶಗಳಲ್ಲಿ ಮಳೆ ಸರಿಯಾಗಿ ನಡೆಸಲ್ಲ. ಒಂದು ಮಳೆ ಬಂದ ಮೇಲೆ ಇನ್ನೊಂದು ಮಳೆ ಕೆಲವೊಮ್ಮೆ ಬರದಲ್ಲೇ ಇರ್ಬೋದು. ಅಂಥ ಸಮಯದಲ್ಲಿ ನಾವು ರಾತ್ರಿ ಇಡೀ ಅದನ್ನು ಒಂದು 8 ಅವರ್ಸು ರಾಗಿನ ನೀರಿನಲ್ಲಿ ನೆನೆಸಿ ನಂತರ ಅದನ್ನು ತೆಗೆದು ಸೋಸಿ ನೆರಳಿನಲ್ಲಿ ಅದನ್ನು ಒಣಗಿಸಿ ನಂತರ ಬಿತ್ತನೆ ಮಾಡಿದಾಗ ಮೊಳಕೆಯ ಪ್ರಮಾಣನೂ ಜಾಸ್ತಿ ಆಗ್ತದೆ. ಇನ್ ಕೇಸ್ ಏನಾದರೂ ಮಳೆಯ ಬರದಿದ್ದ ಒಂದು ಸಮಯದಲ್ಲಿ ಮೊಳಕೆ ಚೆನ್ನಾಗಿ ಬರ್ತದೆ. ಇದು ರೈತರು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಬೀಜೋಪಚಾರ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರಾಗಿಲಿ ಕೆಲವು ರೋಗಗಳು ಬೀಜದಿಂದ ಪ್ರಸಾರ ಆಗುವಂಥದ್ದು ಇದೆ. ರಾಗಿಲಿ ಮುಖ್ಯವಾಗಿ ಬೆಂಕಿ ರೋಗ,
ಈ ರೋಗ ಬೀಜದಿಂದ ಪ್ರಸಾರ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗೆ ಇಲ್ಲಿ ನಾವು ಕೆಲವೊಮ್ಮೆ ಶಿಲೀಂಧ್ರನಾಶಕಗಳಿಂದ ಕೂಡ ಬೀಜೋಪಚಾರ ಮಾಡಿ, ಅದು ನೇರ ಬಿತ್ತನೆ ಆಗಿರ್ಬೋದು ಅಥವಾ ಸಸಿ ಮಡಿ ಆಗಿರ್ಬೋದು, ನಾವು ಬೀಜೋಪಚಾರವನ್ನು ಈ ಶಿಲೀಂಧ್ರನಾಶಕದಿಂದ ಯಾವ ಶಿಲೀಂಧ್ರನಾಶಕ ಬಳಸಬೇಕು? ಆ ಶಿಲೀಂಧ್ರನಾಶಕದಲ್ಲಿ ನಾವು ಒಂದು 2-3 ಶಿಲೀಂಧ್ರನಾಶಕವನ್ನು ಈಗಾಗಲೇ ತಾಂತ್ರಿಕ ಕೈಪಿಡಿಗೆ ಸೇರಿಸಿದ್ದೇವೆ. ಒಂದು ಕಾರ್ಬೆಂಡಜಿಮ್ ಒಂದು ಶಿಲೀಂಧ್ರನಾಶಕ. ಇದನ್ನು ನಾವು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಮ್ನಷ್ಟು ಬೀಜೋಪಚಾರವನ್ನು ಮಾಡಿ ಅದನ್ನು ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಅದ್ರ ಜೊತೆಗೆ ಟ್ರೈಸೈಕ್ಲೋಜೋಲ್ ಅಂತ ಒಂದು ಶಿಲೀಂಧ್ರನಾಶಕ, ಟ್ರೈಫ್ಲಾಕ್ಸೋಸ್ಟ್ರೋಬಿನ್ ಟೆಬುಕನಜೋಲ್ ಅಂತ ಒಂದು ಶಿಲೀಂಧ್ರನಾಶಕ, ಇವನ್ನು ಕೂಡ ನಾವು ಈ ಬೀಜೋಪಚಾರಕ್ಕೆ ಈಗಾಗಲೇ ಶಿಫಾರಸನ್ನು ಮಾಡಿದ್ದೇವೆ. ಅದನ್ನು ಕೂಡ ಅವರು ಉಪಯೋಗ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲಿ ರೈತ ಸಾವಯವವಾಗಿ ನಾನು ರಾಗಿನ ಬೆಳೆಯಬೇಕು, ಅಲ್ಲಿ ಬೀಜೋಪಚಾರವನ್ನು ಶಿಲೀಂಧ್ರನಾಶಕಗಳನ್ನ ಬಳಕೆ ಮಾಡೋಕ್ಕಾಗೋದಿಲ್ಲ, ಅಲ್ಲೂ ಕೂಡ ನಾವು ಏಕಾಣುಜೀವಿಗಳಾದ ಸೂಡೋಮೋನಾಸ್ ಅಂದರೆ ಜೈವಿಕ ಜೀವಾಣುಗಳನ್ನ, ಸೂಡೋಮೋನಾಸ್ ಫ್ಲೋರಸೆನ್ಸ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಬಯೋಪಾಲಿಮರ್ ಕೈಟೋಸನ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಪ್ರತಿ ಕೆಜಿ ಬೀಜಕ್ಕೆ ಸೂಡೋಮೋನಾಸ್ ಫ್ಲೋರಸೆನ್ಸ್ ಅಂತ ಏನು ಜೈವಿಕ ಜೀವಾಣು ಹೇಳಿದೆ, ಇದನ್ನು 10 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ, ಕೈಟೋಸಾನ್ 2 ಗ್ರಾಮ್ ಪ್ರತಿ ಕೆಜಿ ಬೀಜ, ಇದನ್ನು ಬೀಜೋಪಚಾರ ಮಾಡಿ ಹಾಕೋದ್ರಿಂದ ಸಾವಯವ ಕೃಷಿಯಲ್ಲೂ ಕೂಡ ರೈತ ಬರ್ತಕ್ಕಂಥ ಒಂದು ಬೆಂಕಿ ರೋಗವನ್ನು ಹತೋಟಿ ಮಾಡಬಹುದು. ಓಕೆ, ಈಗ ಬೀಜೋಪಚಾರ ಮಾಡಿದ್ದಾಯಿತು. ಈಗ ಬೇಸಾಯ ಮಾಡುವಾಗ ಬಹಳ ಹಿಂದೆ ಚೆಲ್ಲಿಕೆ ರಾಗಿ ಪದ್ಧತಿ ರೂಢಿಯಲ್ಲಿತ್ತು ಅಲ್ವೇ? ತುಂಬ ಜನ ಚೆಲ್ಬಿಡೋರು ರಾಗಿನ. ಆದರೆ ಈಗ ಸಾಲು ಬಿತ್ತನೆಗೆ ಬಂದಿದ್ದಾರೆ. ನಾಟಿ ಮಾಡುವಂತಹ ಪದ್ಧತಿನೂ ಕೂಡ ರಾಗಿಯಲ್ಲಿ ಇದೆ. ಈಗ ಈ 3 ಪದ್ಧತಿಗಳ ಅನುಕೂಲಗಳು ಅನಾನುಕೂಲಗಳು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ನಾವು 3 ಥರನಾದ ಒಂದು ಬಿತ್ತನೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಅಂದರೆ ಈಗಾಗಲೇ ನೀವು ಹೇಳಿದ್ರಿ, ಕೈಚಲ್ಲಿಕೆ ಒಂದು, ಇನ್ನೊಂದು ಕೂರಿಗೆಯಿಂದ ಬಿತ್ತನೆ ಮಾಡುವಂಥದ್ದು, ಮತ್ತು ಒಟ್ಲುಪಾತಿಯನ್ನು ಮಾಡಿ ನಾಟಿ ಮಾಡುವಂಥದ್ದು. ಈ 3 ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಅದರಲ್ಲಿ ಖುಷ್ಕಿ ಪ್ರದೇಶಗಳಲ್ಲಿ ಕೈಚಲ್ಲಿಕೆ ಮತ್ತು ಕೂರಿಗೆ ಬಿತ್ತನೆ ಪ್ರಮುಖವಾಗಿ ರೈತರು ಮಾಡುವಂಥ ಕೆಲಸ. ನೇರ ಒಂದು ಬಿತ್ತನೆ ಮತ್ತು ಕೂರಿಗೆ ಬಿತ್ತನೆಯಲ್ಲಿ ಭೂಮಿಯಲ್ಲಿ ಪೂರಕವಾದ ಒಂದು ತೇವಾಂಶ ಇದ್ದಾಗ ಮಾತ್ರ ಬಿತ್ತನೆಯನ್ನು ನಾವು ಮಾಡ್ಬೋದು. ಒಣ ಭೂಮಿಯಲ್ಲಿ ಅಥವಾ ಮಳೆ ಕಡಿಮೆ ಬೀಳೋ ಪ್ರದೇಶಗಳಲ್ಲಿ ಈ ಒಂದು ನೇರ ಬಿತ್ತನೆ ಭಾಳ ಕಷ್ಟ ಆಗ್ತದೆ, ಯಾಕೆಂದರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಇಲ್ಲಿ. ಬಟ್ ಎಲ್ಲಿ ರೈತರು ಒಂದು ಸಂರಕ್ಷಣಾ ನೀರಾವರಿ ಪದ್ಧತಿ, ಅಂದರೆ ಅವರು ಬೋರ್ವೆಲ್ ಇಟ್ಕೊಂಡು ಏನಾದರೂ ವ್ಯವಸಾಯ ಮಾಡ್ತಾ ಇದ್ದರೆ, ಅಥವಾ ಅವ್ರಿಗೆ ಏನಾದ್ರೂ ನೀರಿನ ಒಂದು ಲಭ್ಯತೆ ಏನಾದರೂ ಇದ್ದರೆ, ಕೃಷಿ ಹೊಂಡದಲ್ಲಿ ಏನಾದರೂ ನೀರಿದ್ದರೆ ಅಂಥ ಒಂದು ಪ್ರದೇಶದಲ್ಲಿ ಇವರು ಒಟ್ಲುಪಾತಿಯನ್ನು ಮಾಡ್ಬೋದು. ಒಟ್ಲುಪಾತಿ ಅಂತ ಅಂದರೆ ಈಗಾಗಲೇ ನಾನು ಹೇಳಿದೆ ಎಲ್ಲ ತಳಿಗಳನ್ನು ಕೂಡ ಈ ಒಂದು ನಾಟಿಗೆ ನಾವು ಬಳಸ್ಬೋದು. ಇಲ್ಲಿ ನಾವು ಒಟ್ಲುಪಾತಿ ಮಾಡಬೇಕಾದ್ರೆ ಸುಮಾರು 25 ಅಡಿ ಉದ್ದದ, 4 ಅಡಿ ಅಗಲ ಮತ್ತು 4 ಇಂಚು ಎತ್ತರದ ಏರುಮಡಿಗಳನ್ನ ನಾವು ತಯಾರು ಮಾಡಬೇಕು. ಸುಮಾರು 1.5 ಗುಂಟೆ ಪ್ರದೇಶದಲ್ಲಿ ಏರುಮಡಿಗಳನ್ನ ತಯಾರು ಮಾಡಿ ಸುಮಾರು 14ರಿಂದ 15 ಏರುಮಡಿಗಳು 1 ಎಕರೆ ಪ್ರದೇಶಕ್ಕೆ ನಾಟಿ ಮಾಡಬೇಕು ಅಂದರೆ ನಾವು ಅಷ್ಟು ಒಂದು ಪ್ರದೇಶ ಬೇಕಾಗುತ್ತೆ. ಅದರಲ್ಲಿ ಈ ಒಂದು ಏರುಮಡಿಗಳನ್ನ ನಾವು ಮಾಡಿಕೊಂಡು ನಂತರ 18ರಿಂದ 20 ದಿನಗಳ ಒಂದು ಪೈರುಗಳನ್ನ ನಾವು ಕಿತ್ತು ಅದನ್ನು ನಾವು ಮುಖ್ಯ ಒಂದು ತಾಕಗಳಲ್ಲಿ ನಾಟಿ ಮಾಡಬಹುದು. ನಾಟಿ ಮಾಡಬೇಕಾದ್ರೆ ನಾವು ಅಲ್ಲೂ ಕೂಡ ಸಾಲಿನಲ್ಲಿ ನಾಟಿ ಮಾಡುವಂಥದ್ದು, ಅಂದರೆ 1 ಅಡಿ ಒಂದು ಸಾಲುಗಳಲ್ಲಿ ನಾವು ನಾಟಿ ಮಾಡೋದ್ರಿಂದ ಉತ್ತಮವಾದ ಇಳುವರಿ ಪಡಿಬೋದು. ಯಾಕೆ ಅಂತ ಅಂದರೆ ಈ 1 ಅಡಿ ಸಾಲುಗಳಲ್ಲಿ ನಾವು ನಾಟಿ ಮಾಡೋದ್ರಿಂದ ನಾವು ಮಧ್ಯದಲ್ಲಿ ಕುಂಟೆಗಳನ್ನು ಹಾಯಿಸಿ, ಅಂದರೆ ಈಗ ಬಿತ್ತನೆ ಮಾಡೋದ್ರಿಂದ ನೀವು ತೆಂಡೆ ಹೊಡೆಯುವ ಹಂತದವರೆಗೂ ಕೂಡ 2ರಿಂದ 3 ಬಾರಿ ನಾವು ಕುಂಟೆನ ಹಾಯಿಸ್ಬೋದು. ಹಾಗಾಗಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಕಳೆಗಳ ನಿರ್ವಹಣೆ ಚೆನ್ನಾಗಾಗುತ್ತೆ. ಈ ಚೌಕ್ ನಾಟಿ ಅಂತ ಈಗ ತುಂಬ ಪ್ರಖ್ಯಾತಿ ಪಡೆದಿದೆ. ಅಂದರೆ ಗಿಡದಿಂದ ಗಿಡಕ್ಕೂ 1 ಅಡಿ, ಸಾಲಿನ ಸಾಲಿಗೂ 1 ಅಡಿ, ಆಗ ಎರಡೂ ಕಡೆಯಿಂದ ನೇಗಲನ್ನು ಹಾಯಿಸ್ಬೋದು ಅಂತ ರೈತರು ಹೇಳ್ತಾರೆ. ಅದು ತುಂಬ ಸೂಕ್ತ ಅನಿಸುತ್ತಾ? ಅಂದರೆ ಈ ಪದ್ಧತಿ ಮಾಡೋದ್ರಿಂದ ಈಗಾಗಲೇ ನೀವೇನು ಹೇಳಿದ್ರೆ ಎರಡೂ ಕಡೆಯಿಂದ ನಾವು ಕುಂಟೆನ ಹಾಯಿಸ್ಬೋದು, ಮಣ್ಣನ್ನು ಸಡಿಲ ಮಾಡ್ಬೋದು. ಆದರೆ ಇಲ್ಲೇನಾಗುತ್ತೆ ಅಂದರೆ ರಾಗಿಯ ಒಂದು ಪೈರುಗಳ ಸಂಖ್ಯೆ ಪ್ರಮುಖವಾಗಿ ನಾವು 1 ಎಕರೆ ಪ್ರದೇಶದಲ್ಲಿ ಏನು 5 kg ರಾಗಿಯನ್ನು ಉಪಯೋಗಿಸಿ ನಾವು ಬಿತ್ತನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ನಾಟಿಯನ್ನು ಮಾಡ್ತಾ ಇದ್ದೇವೆ. ಇಲ್ಲೇನಾಗುತ್ತೆ ಅಂದರೆ ನಾವು ಅಂತರ ಜಾಸ್ತಿ ಆಗೋದ್ರಿಂದ ಪೈರುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ಇಳುವರಿಯಲ್ಲಿ ಏನು ಅಂಥ ತುಂಬ ವ್ಯತ್ಯಾಸ ಈ ಒಂದು ಪದ್ಧತಿಯಿಂದ ಬರೋದಿಲ್ಲ. ಎರಡು ಕೂಡ ಸಮನಾದ ಒಂದು ಇಳುವರಿ ಬರೋದು. ಬಟ್ ಒಂದು ಉಪಯೋಗ ಅಂದರೆ ಎರಡು ಕಡೆಯಿಂದ ನಾವು ಕುಂಟೆಗಳನ್ನು ಹಾಯಿಸೋದ್ರಿಂದ ಕಳೆ ನಿರ್ವಹಣೆ ಚೆನ್ನಾಗಿ ಮಾಡ್ಬೋದು. ಈಗ ಬಹಳ ಪ್ರಧಾನವಾದ್ದು ಪೋಷಕಾಂಶಗಳ ನಿರ್ವಹಣೆ. ರಾಗಿಗೆ ಏನು ಪೋಷಕಾಂಶ ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು? ಯಾವುದೇ ಒಂದು ಬೆಳೆನಲ್ಲಿ ಒಂದು ಉತ್ತಮವಾದ ಇಳುವರಿನ ನಾವು ಪಡಿಬೇಕು ಅಂದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಯಾವುದೇ ಒಂದು ಹೆಚ್ಚಿನ ಇಳುವರಿ ಕೊಡೋಂಥ ಒಂದು ತಳಿಗಳನ್ನ ಬಳಕೆ ಮಾಡ್ತೀವಿ, ಆದರೆ ಪೋಷಕಾಂಶಗಳ ನಿರ್ವಹಣೆ ಮಾಡಲಿಲ್ಲ ಅಂದರೆ ಬರೀ ತಳಿಯಿಂದ ನಾವು ಉತ್ತಮವಾದ ಇಳುವರಿನ ಪಡೆಯೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಸಮಗ್ರ ಒಂದು ಬೇಸಾಯ ಕ್ರಮ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನಾವು ಉತ್ತಮವಾದ ಇಳುವರಿನ ನಾವು ಪಡಿಬೇಕು ಅಂದರೆ ಭೂಮಿಯಲ್ಲಿ ಸಾವಯವ ಒಂದು ಅಂಶನೂ ಕೂಡ ನಾವು ಹೆಚ್ಚಿಗೆ ಮಾಡಬೇಕಾಗುತ್ತೆ.
ಪ್ರತಿ ಎಕರೆಗೆ ನಾವು 3-4 ಟನ್ ಸಾವಯವ ಒಂದು ಕೊಟ್ಟಿಗೆ ಗೊಬ್ಬರವನ್ನು ಶಿಫಾರಸು ಮಾಡಿದ್ದೇವೆ. ಅದನ್ನು ರೈತರು ಬಳಕೆ ಮಾಡ್ತಾ ಹೋದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ, ಮಣ್ಣಿನಲ್ಲಿರ್ತಕ್ಕಂಥ ಒಂದು ಇಂಗಾಲ ಮತ್ತು ಸಾವಯವ ಅಂಶ ಜಾಸ್ತಿ ಆಗೋದ್ರಿಂದ ಸೂಕ್ಷ್ಮ ಜೀವಿಗಳು ಕೂಡ ನಮ್ಮ ಭೂಮಿಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಸಾವಯವ ಒಂದು ಗೊಬ್ಬರವನ್ನು ಬಳಕೆಯೋದು ಬಹಳ ಮುಖ್ಯ. ಅದರ ಜೊತೆಗೆ ನಾವು ಈ ರಾಸಾಯನಿಕ ಏನು ರಸಗೊಬ್ಬರಗಳಿದೆ ಇದನ್ನು ಕೂಡ ನಾವು ನಿರ್ವಹಣೆಯನ್ನು ಮಾಡಬೇಕು. ಯಾಕೆಂದರೆ ಬರೀ ಸಾವಯವದಿಂದ ನಾವು ಹೆಚ್ಚಿನ ಇಳುವರಿನ ಪಡೆಯೋಕ್ಕಾಗೋದಿಲ್ಲ. ಎರಡನ್ನು ಕೂಡ ನಾವು ಸಮತೋಲನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಏನು ಕೊಡಬೇಕಾಗತ್ತೆ ರಾಸಾಯನಿಕ ಗೊಬ್ಬರ ಅಂದರೆ? ಸರ್, ರಾಸಾಯನಿಕ ಗೊಬ್ಬರ ಅಂತ ಬಂದಾಗ ನಾವು ನೀರಾವರಿ ಪ್ರದೇಶಗಳಲ್ಲಿ ಎಲ್ಲಿ ರಾಗಿ ಬೆಳೀತೇವೆ ಅಲ್ಲಿ 40-20-20 ಈ ಒಂದು ಅನುಪಾತದಲ್ಲಿ, ಅಂದರೆ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ ಈ ಅಂಶವನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಅದೇ ಮಳೆಯಾಶ್ರಿತ ಪ್ರದೇಶದಲ್ಲಿ ಅಲ್ಲೂ ಕೂಡ ನಾವು 20 kg ಸಾರಜನಕ, 15 kg ರಂಜಕ, 10 kg ಪೊಟ್ಯಾಶ್ ಇಷ್ಟು ಒಂದು ಅಂಶವನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ. ಅಂದರೆ ಈಗ ಸಾರಜನಕವನ್ನು ನಾನು ಹೇಳಿದೆ 40 kg ಸಾರಜನಕವನ್ನು ಒಟ್ಟಿಗೆ ಏನು ಕೊಡೋಂಗಿಲ್ಲ. ನಾವು ನಾಟಿ ಅಥವಾ ಬಿತ್ತನೆ ಸಮಯದಲ್ಲಿ ನಾವು ಈ ಒಂದು 20 kg ಅಂದರೆ 50% ಭಾಗವನ್ನು ನಾವು ಪ್ರಾರಂಭದಲ್ಲಿ ಕೊಡಬೇಕಾಗುತ್ತೆ ನಾಟಿ ಅಥವಾ ಬಿತ್ತನೆ ಮಾಡಬೇಕಾದ್ರೆ. ಇನ್ನೂ 20 ಅಂದರೆ ಇನ್ನೂ 50% ಭಾಗನ ನಾವು ಈ ಕಳೆ ನಿರ್ವಹಣೆ ಅಥವಾ ಕುಂಟೆ ಹೊಡೆಯುವ ಸಮಯದಲ್ಲಿ ಸುಮಾರು ಬಿತ್ತನೆ ಮಾಡಿದ 20-30 ದಿನಗಳಲ್ಲಿ ಇದನ್ನು ಮೇಲುಗೊಬ್ಬರವಾಗಿ 2 ಬಾರಿ ಕೊಡಬೇಕಾಗುತ್ತೆ ಸಾರಜನಕ. ಅದಾದ ಮೇಲೆ ಏನು ಪೊಟ್ಯಾಶ್ ಮತ್ತು ರಂಜಕ ಏನಿದೆ ಅದನ್ನು ಪ್ರಾರಂಭದಲ್ಲಿ ಮಾತ್ರ ಕೊಡ್ತೇವೆ. ಆಮೇಲೆ ಈ 2 ಗೊಬ್ಬರಗಳ ಅವಶ್ಯಕತೆ ನಮ್ಮ ಒಂದು ಬೆಳೆಗೆ ಇರೋದಿಲ್ಲ. ಈ ಸಸಿ ಮಡಿ ಮಾಡಿ ನಾಟಿ ಮಾಡ್ತೀವಲ್ಲ, ಸಸಿ ಮಡಿಯಲ್ಲೂ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ ಸರ್. ಯಾಕೆಂದರೆ ಅಂದರೆ ಇಲ್ಲಿ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಈ ರಾಗಿನ ತಗೊಂಡೋಗ್ತಾರೆ ಬೀಜ ನೇರವಾಗಿ ಬರೀ ಭೂಮಿಲಿ ಬಿತ್ತನೆ ಮಾಡಿಬಿಡ್ತಾರೆ. ನಮ್ಮ ಕಡೆ ಏನಾಗಿದೆ, ಕೆಲವೊಮ್ಮೆ ರೈತರು ಸರ್ 30 ದಿನ ಆದರೂ ಪೈರು ಬೆಳವಣಿಗೆನೇ ಆಗಿಲ್ಲ ಸರ್ ಅಂತ ಒಂದು ಸಮಸ್ಯೆಗಳನ್ನ ತರ್ತಾರೆ. ಈ ಸಮಸ್ಯೆಗೆ ಪರಿಹಾರ ಅಂತಂದರೆ ಎಲ್ಲಿ ನಾವು ಸಸಿ ಮಡಿನ ಮಾಡ್ತೇವೆ ಅಲ್ಲೂ ಕೂಡ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ. ಏನು ಸಸಿ ಮಡಿಗಳನ್ನ ಮಾಡ್ತೇವೆ ಅಂದರೆ ನಾನೇನು 1.5 ಗುಂಟೆಯಲ್ಲಿ ಸಸಿ ಮಡಿ ಅಂತ ಹೇಳಿದೆ, ಇಲ್ಲಿ ನಾವು ಒಂದು 7.5 kg ಅಷ್ಟು ಅಮೋನಿಯಂ ಸಲ್ಫೇಟು ಮತ್ತು ಒಂದು 15 kg ಅಷ್ಟು ರಂಜಕ, ಒಂದು 7.5 kg ಅಷ್ಟು ಪೊಟ್ಯಾಶ್ ಇವೆಲ್ಲನೂ ಕೂಡ ಈ ಬಿತ್ತನೆ ಬೀಜವನ್ನು ಏನು ಬೀಜೋಪಚಾರ ಮಾಡ್ತೇವೆ ಇದಾದ ಮೇಲೆ ಪ್ರತಿ ಒಂದು ಮಡಿಗೂ ಕೂಡ ಅದರ ಜೊತೆಗೆ 2-3 ಮಂಕ್ರಿ ಕೊಟ್ಟಿಗೆ ಗೊಬ್ಬರ ಒಂದು ಮಡಿಗೆ ಇಷ್ಟನ್ನ ಕೂಡ ನಾವು ಈ ಭೂಮಿಗೆ ಸೇರಿಸಿ ನಂತರ ನಾವು ಸಸಿ ಮಡಿನ ತಗೊಂಡ್ರೆ ನಿಮಗೆ 15-16 ದಿನದಲ್ಲೇ ಕೂಡ ನಿಮಗೆ ಯೋಗ್ಯವಾದ ಸದೃಢವಾದ ಒಂದು ಪೈರುಗಳು ನಿಮಗೆ ನಾಟಿಗೆ ಸಿಗ್ತವೆ. ನಾಟಿ ಮಾಡುವಾಗ ಒಂದೇ ಪೈರನ್ನು ನಾಟಿ ಮಾಡಬೇಕಾ ಅಥವಾ ಒಂದು 2-3 ಪೈರನ್ನು ಸೇರಿಸಿ ನಾಟಿ ಮಾಡ್ಬೋದು? ಸರ್, ನಾಟಿ ಅಂತ ಬಂದಾಗ ನಾವು ಇಲ್ಲಿ ಒಂದು ಪೈರನ್ನೇನು ಮಾಡೋದಿಲ್ಲ, ಪ್ರತಿ ಗುಣಿಗೆ 2-3 ಪೈರುಗಳನ್ನ ಮಾಡ್ತೇವೆ. ಇದರ ಉದ್ದೇಶ ಏನಂತ ಅಂದರೆ ತೆಂಡೆಗಳ ಸಂಖ್ಯೆ ಏನಾಗುತ್ತೆ, ಒಂದು ಪೈರಿಟ್ಟಾಗ ನಿಮಗೆ 3-4 ತೆಂಡೆಗಳು ಬರ್ತದೆ. ಅದೇ 3 ಪೈರುಗಳನ್ನಿಟ್ಟಾಗ ನಿಮಗೆ 7-8 ತೆಂಡೆಗಳು ಬರುತ್ತದೆ. ಹಂಗಾಗಿ ನಮಗೆ ಈ ಒಂದು ಸಸಿಗಳ ಸಂಖ್ಯೆ ಇಲ್ಲಿ ಮೇಂಟೈನ್ ಆಗಲಿ, ಉತ್ತಮವಾದ ಇಳುವರಿ ಬರಲಿ ಅಂದ್ಬಿಟ್ಟು ನಾವು ಇದನ್ನು ಕೂಡ ಮಾಡಿದೆ. ಗರಿಷ್ಠ ಎಷ್ಟು ತೆಂಡೆಗಳು ಬರ್ಬೋದು ಸರ್ ಒಂದು ಪೈರಿಗೆ, ಮತ್ತು ಎಲ್ಲಿವರೆಗೂ ತೆಂಡೆ ಹೊಡೆಯೋ ಸಾಮರ್ಥ್ಯ ಇರುತ್ತೆ, ಎಷ್ಟು ದಿನದವರೆಗೂ? ಸರ್, ಈ ಒಂದು ತೆಂಡೆಗಳ ಸಂಖ್ಯೆನ ನಾವು ನೋಡಿದಾಗ ಇದು ಪ್ರತಿ ತಳಿಯಿಂದ ತಳಿಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಈಗ ದೀರ್ಘಾವಧಿ ತಳಿಗಳು ಒಂದು ತೆಂಡೆಯ ಒಂದು ಒಡೆಯೋ ಸಾಮರ್ಥ್ಯ ಹೆಚ್ಚಾಗಿರ್ತದೆ ದೀರ್ಘಾವಧಿಗೆ. ಯಾಕೆಂದರೆ ಅವಕ್ಕೆ ಏನು ವೆಜಿಟೇಟಿವ್ ಸ್ಟೇಜ್ ಅಂತ ಹೇಳ್ತೀವಿ ಅದು ಹೆಚ್ಚಿಗೆ ಸಿಗೋದ್ರಿಂದ ತೆಂಡೆಯ ಒಡೆಯೋ ಒಂದು ಸಾಧ್ಯತೆ ಸಾಮರ್ಥ್ಯ ಹೆಚ್ಚಾಗಿರೋ. ಎಷ್ಟು ಹೊಡಿಬೋದು ಸರ್ ತೆಂಡೆ? ಒಂದು ಪೈರಲ್ಲಿ 3-4 ತೆಂಡೆಗಳು ಬರ್ತವೆ. ಅದೇ ರೀತಿ ನಾವು ಮಧ್ಯಮಾವಧಿ ಬಂದಾಗ 2-3 ಇರ್ತದೆ. ಅಲ್ಪಾವಧಿ ಅದು ಕೂಡ ಅಷ್ಟೇ ಇರ್ತದೆ. ಆಲ್ಮೋಸ್ಟ್ ಮಧ್ಯಮಾವಧಿ ಅಲ್ಪಾವಧಿ ತಳಿಗಳಲ್ಲಿ 2-3 ಒಂದು ತೆಂಡೆಗಳು ಪ್ರತಿ ಒಂದು ಪೈರಿಗೆ. ಎಷ್ಟೊಂದು 60 ದಿವಸದವರೆಗೂ ತೆಂಡೆ ಹೊಡಿತಾ ಇರ್ತಾವ? ಇಲ್ಲ ಸರ್, ಅದು ಮೊದಲು ನಾವು ಈಗ ಬಿತ್ತನೆ ಮಾಡಿದ 30 ದಿನಗಳ ನಂತರ ತೆಂಡೆ ಹೊಡಿಕೆ ಪ್ರಾರಂಭ ಆಗ್ತದೆ. ನೀವು 60 ದಿನಗಳ ನಂತರ ಹೂವೆ ಬರೋದ್ರಿಂದ 30-45 ದಿನ ಅಂತ 40 ಅಲ್ಲಿ ತೆಂಡೆ ಒಂದು ಪ್ರಮಾಣ. ಈ ಒಂದು ತೆಂಡೆ ಹೊಡೆಯೋ ಒಂದು ಸಮಯ ಇದೆ, ಆ ಸಮಯಕ್ಕೆ ಮೊದಲೇ ನಾವು ಏನು ಒಂದು ನಿರ್ವಹಣಾ ಕ್ರಮಗಳಿದೆ, ಕುಂಟೆ ಹೊಡೆಯುವಂಥದ್ದು, ಮೇಲು ಗೊಬ್ಬರ ಕೊಡುವಂಥದ್ದು ಎಲ್ಲ ಒಂದು ನಿರ್ವಹಣಾ ಕ್ರಮಗಳನ್ನ ತೆಂಡೆ ಹೊಡೆಯೋಕೆ ಮೊದಲೇ ಮುಗಿಸಬೇಕು. ತೆಂಡೆ ಹೊಡೆಯೋ ಸಮಯದಲ್ಲಿ ನಾವು ಯಾವುದೇ ಈ ಒಂದು ಅಂತರ ಒಂದು ಬೇಸಾಯ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗೋದಿಲ್ಲ. ಸಮಗ್ರ ಪೀಡೆ ನಿರ್ವಹಣೆ. ಸಮಗ್ರ ಪೀಡೆ ನಿರ್ವಹಣೆ ಅಂತ ಬಂದಾಗ ರಾಗಿಯಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿ ನಷ್ಟ ಮಾಡುವಂಥ ಒಂದು ರೋಗಗಳು ಅಂತಂದರೆ ಬೆಂಕಿ ರೋಗ, ಅಂಗಮಾರಿ ರೋಗ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಬುಡಕೊಳೆ ರೋಗ ಅಂತ ಹೇಳ್ತೇವೆ. ಅಂದರೆ ಹೆಚ್ಚಿಗೆ ಮಳೆ ಬೀಳೋ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಈ 3 ರೋಗಗಳನ್ನ ಪ್ರತಿದಿನ ಜಮೀನಿಗೆ ಹೋಗಿ ಅದನ್ನು ಗುರುತಿಸಿ ಸಮಯಕ್ಕೆ ಸರಿಯಾಗಿ ನಾವು ನಿರ್ವಹಣೆಯನ್ನು ಮಾಡಿದ್ದೇವೆ. ಇಲ್ಲೂ ಕೂಡ ಸುಮಾರು 25-30% ನಾವು ರಾಗಿಯಲ್ಲಿ ಇಳುವರಿಯನ್ನು ಹೆಚ್ಚಿಸ್ಬೋದು. ಈಗ ಬೆಂಕಿ ರೋಗ ಅಂತ ಹೇಳಿದೆ, ಈ ಬೆಂಕಿ ರೋಗ ನಿಮಗೆ 4 ಒಂದು ಹಂತದಲ್ಲೂ ಕೂಡ ನಾವು ಕಾಣಬಹುದು. ಅಂದರೆ ಏನು ಸಸಿ ಮಡಿ ಮಾಡ್ತೇವೆ, ಸಸಿ ಮಡಿ ಮಾಡಿದ ಒಂದು ಬಿತ್ತನೆ ಮಾಡಿದ 10-15 ದಿನಗಳಲ್ಲಿ ನಿಮಗೆ ಎಲೆಗಳ ಮೇಲೆ ಒಂದು
ರೋಗದ ಒಂದು ಲಕ್ಷಣಗಳನ್ನು ಇದನ್ನು ಎಲೆಬೆಂಕಿ ರೋಗ ಅಂತ ಹೇಳ್ತೇವೆ. ಅದಾದ ಮೇಲೆ ನಾವು ಹೂ ಬಿಡುವ ಒಂದು ಸಮಯದಲ್ಲಿ ಇಲುಕು ಮತ್ತು ಕುತ್ತಿಗೆ ಭಾಗದಲ್ಲೂ ಕೂಡ ಇದು ರೋಗದ ಒಂದು ಬಾಧೆ ಇರ್ತದೆ. ಇದನ್ನು ನಾವು ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗ ಅಂತ ಕರೀತೇವೆ. ನಾಟಿ ಮಾಡಿದ ಒಂದು 25-30 ದಿನಗಳಲ್ಲಿ ಮುಖ್ಯ ಒಂದು ಕ್ಷೇತ್ರದಲ್ಲೂ ಕೂಡ ಎಲೆಗಳ ಮೇಲೆ ಈ ರೋಗ ಬರ್ತದೆ. ಹಾಗಾಗಿ 4 ಹಂತದಲ್ಲಿ ಈ ಒಂದು ರೋಗವನ್ನು ನಾವು ನೋಡ್ಬೋದು. ಈಗಾಗಲೇ ನಾನು ಹೇಳಿದೆ, ಸಸಿ ಮಡಿಯಲ್ಲಿ ಇದು ರೋಗವನ್ನು ಹತೋಟಿ ಮಾಡಬೇಕು ಅಂದರೆ ಬೀಜೋಪಚಾರವನ್ನು ಮಾಡ್ತೇವೆ. ಹಾಗೂ ಕೂಡ ನಮಗೆ ರೋಗದ ಒಂದು ತೀವ್ರತೆ ಹೆಚ್ಚಾಯಿತು ಅಂದರೆ ಕಾರ್ಬೆಂಡಾಜಿಮ್ನ ನಾವು ಪ್ರತಿ 1 ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ ಬಿತ್ತನೆ ಮಾಡಿದ 10ರಿಂದ 15 ದಿನದಲ್ಲಿ. ಈ ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂದರೆ ಹೂ ಬಿಡುವ ಹಂತದಲ್ಲಿ ಇದೇ ಒಂದು ಕಾರ್ಬೆಂಡಾಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಮ್ನಂತೆ ಬೆರೆಸಿ ಅದನ್ನು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಸಿಂಪರಣೆಯನ್ನು ಹೂ ಬಿಡುವ ಹಂತದಲ್ಲೇ ಮಾಡಬೇಕು ನಾವು. ಆ ಒಂದು ಹಂತದಲ್ಲಿ ಮಾಡೋದ್ರಿಂದ ಬರ್ತಕ್ಕಂಥ ಒಂದು ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗ, ಈ 2 ರೋಗಗಳನ್ನ ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ನಾನು ಈಗಾಗಲೇ ಏನು ಹೇಳಿದೆ, ಅಂಗಮಾರಿ ರೋಗ, ಇದು ಬಿತ್ತನೆ ಮಾಡಿ ಒಂದು ತೆಂಡೆ ಹೊಡೆಯುವ ಸಮಯದಲ್ಲಿ ಬರತಕ್ಕಂಥ ರೋಗ. ಇದು ಅಂಗಮಾರಿ ರೋಗ. ಈ ರೋಗದ ಒಂದು ಹತೋಟಿಗೆ ಕಾರ್ಬೆಂಡಾಜಿಮ್ ಮ್ಯಾಂಕೋಸೆಬ್ ಒಂದು ಸಂಯುಕ್ತ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಬೆರೆಸಿ ನಾವು ರೋಗ ಕಂಡ ತಕ್ಷಣ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಅದೇ ರೀತಿ ನಾವು ಈ ಒಂದು ಬುಡಕೊಳೆ ರೋಗ ಅಂತ ಏನು ಹೇಳಿದೆ, ಇದು ತೆಂಡೆ ಹೊಡೆಯುವ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥ ರೋಗ. ಈ ರೋಗ ಬಂದಾದ ಮೇಲೆ ನಿಮಗೆ ಕಟಾವಿನ ಹಂತದ ಬರುವ ರೋಗ ಈ ರೋಗದ ಒಂದು ಬಾಧೆ ಇರ್ತದೆ. ಹಾಗಾಗಿ ಇಳುವರಿಯಲ್ಲಿ ನಾವು ಗಣನೀಯವಾದ ಒಂದು ನಷ್ಟ ಉಂಟಾಗ್ತದೆ. ಈ ರೋಗ ಒಂದು ಮಣ್ಣುಜನ್ಯ ರೋಗಾಣುವಾಗಿರೋದ್ರಿಂದ ಇದಕ್ಕೆ ನಾವು ರಾಸಾಯನಿಕಗಳನ್ನ ಬಳಸಿ ಭೂಮಿಗೆ ಅದನ್ನು ಹತೋಟಿ ಮಾಡೋದು ಬಹಳ ಕಷ್ಟ ಆಗ್ತದೆ. ಮತ್ತು ರೈತನಿಗೆ ಖರ್ಚು ಜಾಸ್ತಿ, ಇದರಿಂದ ಬೇಸಾಯ ಕ್ರಮಕ್ಕೆ ಖರ್ಚು ಜಾಸ್ತಿ ಆಗ್ತದೆ. ಈ ಒಂದು ಉದ್ದೇಶದಿಂದ ನಾವು ಈ ಒಂದು ರೋಗದ ಒಂದು ನಿರ್ವಹಣೆಗೆ ಜೈವಿಕ ಒಂದು ಜೀವಾಣುಗಳನ್ನ ಉಪಯೋಗಿಸಿ ಯಾವ ರೀತಿ ಈ ಒಂದು ರೋಗವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತ ಈಗಾಗಲೇ ತಾಂತ್ರಿಕತೆಗಳನ್ನ ಶಿಫಾರಸನ್ನ ಮಾಡಿದ್ದೇವೆ. ಅದರಲ್ಲಿ ಜೈವಿಕ ಜೀವಾಣುಗಳಾದ ಸೂಡೋಮಾನಸ್ ಮತ್ತು ಈ ಟ್ರೈಕೋಡರ್ಮಾ ವಿರಿಡೆ ಅಂತ ಹೇಳ್ತೀವಿ, ಈ 2 ಜೈವಿಕ ಒಂದು ಜೀವಾಣುಗಳನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಒಂದು 15 ದಿನಗಳವರೆಗೆ ಇದನ್ನು ವೃದ್ಧಿ ಮಾಡಿ ನಂತರ ನಾಟಿ ಅಥವಾ ಬಿತ್ತನೆಗೆ ಮೊದಲು ಭೂಮಿಗೆ ಸಾಲಿಗೆ ಸೇರಿಸುವಂಥದ್ದು. ಇದನ್ನು ಮಾಡೋದರಿಂದ ಈ ಒಂದು ಮಣ್ಣುಜನ್ಯ ಶಿಲೀಂಧ್ರವನ್ನು ನಾವು ಹತೋಟಿ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ತಾಂತ್ರಿಕತೆ ಅಂದರೆ ನಾಟಿ ಮಾಡುವ ಪದ್ಧತಿಯಲ್ಲಿ ಟ್ರೈಕೋಡರ್ಮಾ ಮತ್ತು ಸೂಡೋಮಾನಸ್ ಜೈವಿಕ ಒಂದು ಜೀವಾಣುಗಳ ದ್ರಾವಣವನ್ನು ತಯಾರಿಸಿ ಅದರಲ್ಲಿ ರಾಗಿಯ ಒಂದು ಪೈರುಗಳ ಬೇರುಗಳನ್ನ ಅದರಲ್ಲಿ ಅದ್ದಿ ನಂತರ ನಾಟಿ ಮಾಡುವಂಥದ್ದು. ಮತ್ತು ಈಗಾಗಲೇ ನಾನು ಏನು ಹೇಳಿದೆ, ಈ 2 ಜೈವಿಕ ಜೀವಾಣುಗಳ ಒಂದು ಪೌಷ್ಟಿಕೃತ ಕೊಟ್ಟಿಗೆ ಗೊಬ್ಬರವನ್ನು ಸಾಲಲ್ಲಿ ಸೇರಿಸುವಂಥದ್ದು. ಇದರ 2ರಿಂದ ನಾವು ಈ ಒಂದು ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು ಸರ್. ಕೀಟಗಳ್ಯಾವುದು ಇಲ್ವೇ? ಕೀಟಗಳ ಒಂದು ಬಾಧೆ ರಾಗಿಯಲ್ಲಿ ಬಹಳ ಕಡಿಮೆ ಸರ್. ಆದರೂ ಕೂಡ ಕೆಲವೊಮ್ಮೆ ಸಸ್ಯ ಏನು ಅಂತ ಹೇಳ್ತೀವಿ, ಎಪಿಡ್ ಅಂತ, ಇದು ಮತ್ತು ಈ ತೆನೆ ಹುಳು, ಅಂದರೆ ತೆನೆ ಬಂದಾಗ ತೆನೆ ಒಳಗಡೆ ಭಾಗದಲ್ಲಿ ತಿನ್ನುವಂಥ ಒಂದು ಹುಳುಗಳಿರ್ತದೆ. ಇವು ಅಷ್ಟಾಗಿ ಏನು ನಮಗೆ ಆರ್ಥಿಕವಾಗಿ ನಷ್ಟ ಏನು ಮಾಡೋದಿಲ್ಲ. ಆದರೂ ಕೂಡ ಒಂದು ಗುಣಮಟ್ಟದ ಉತ್ಪಾದನೆಯನ್ನು ನಾವು ಮಾಡಬೇಕು ಅಂದಾಗ ಇಲ್ಲೂ ಕೂಡ ನಾವು ಸಾವಯವವಾಗಿ ಬೇವಿನ ಎಣ್ಣೆ ಅದನ್ನು ಕೂಡ ಒಂದು 5 ಮಿಲಿಯುವಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವಂಥದ್ದು. ಅದ್ರ ಜೊತೆಗೆ ಕೆಲವು ಅಂತರ್ವ್ಯಾಪಿ ಒಂದು ಕೀಟನಾಶಕಗಳನ್ನು ಕೂಡ ನಾವು ಬಳಸಿ ನಿರ್ವಹಣೆಯನ್ನು ಮಾಡ್ಬೋದು. ಈಗ ಕಟಾವಿನ ನಂತರದ ಸಂಸ್ಕರಣೆ, ಈಗ ಯಂತ್ರಗಳು ಕೂಡ ಬಂದಿರಬೇಕು ರಾಗಿ ಕಟಾವು ಮಾಡೋದಕ್ಕೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸರಿಗೆ ಯಾಕೆಂದರೆ ಯಾಂತ್ರೀಕರಣ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಕಾರ್ಮಿಕರ ಒಂದು ಸಮಸ್ಯೆ ಬಹಳ ಆಗ್ತಾ ಇದೆ. ಹಾಗಾಗಿ ನಾವು ಎಲ್ಲ ಬೆಳೆಗಳಲ್ಲೂ ಕೂಡ ನಾವು ಯಾಂತ್ರೀಕರಣ ಬಹಳ ಮುಖ್ಯ. ಈಗ ರಾಗಿಲಿ ಕಟಾವು ಮಾಡೋಕ್ಕೆ ಸಾಕಷ್ಟು ಯಂತ್ರಗಳು ಈಗಾಗಲೇ ಬಂದಿದ್ದಾವೆ. ಅದರಲ್ಲಿ ಮೇಯ್ನು ರೀಪರ್ಸ್ ಅಂತ ಹೇಳ್ತೀವಿ. ಆಮೇಲೆ ಕಂಬೈನ್ಡ್ ಹಾರ್ವೆಸ್ಟರ್ ಏನು ಭತ್ತದಲ್ಲಿ ಉಪಯೋಗಿಸ್ತಾರೆ ಅದೇ ಒಂದು ಕಟಾವು ಯಂತ್ರವನ್ನು ಇಲ್ಲೂ ಕೂಡ ನಾವು ಮಾಡಬಹುದು. ಆದರೆ ಚಿಕ್ಕ ಒಂದು ರೈತರ ಜಮೀನುಗಳಲ್ಲಿ ಈ ಒಂದು ಯಂತ್ರಗಳನ್ನ ಬಳಕೆ ಮಾಡೋದು ಬಹಳ ಕಷ್ಟ. ರೀಪರ್ಗಳನ್ನ ಬಳಕೆ ಮಾಡಿ ಕಟಾವನ್ನು ನಾವು ಮಾಡಬಹುದು. ಅದರ ಜೊತೆಗೆ ಸಂಸ್ಕರಣೆಯೂ ಕೂಡ ಬಹಳ ಮುಖ್ಯ ಆಗ್ತದೆ. ಕಟಾವಿನ ನಂತರ ಕೆಲವು ರೈತರು ಏನು ಮಾಡ್ತಾ ಇದ್ದಾರೆ ಇವತ್ತು ಅಂದರೆ ತಾರ್ ರೋಡ್ಗಳಲ್ಲಿ ಇದರ ಒಕ್ಕಣೆಯನ್ನು ಮಾಡುವಂಥದ್ದು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸುಮಾರು ಇಲ್ಲೂ ಕೂಡ ನಮ್ಗೆ 15ರಿಂದ 20 ಭಾಗ ನಷ್ಟ ಆಗ್ತದೆ. ಯಾಕೆಂದರೆ ವಾಹನಗಳು ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ರಾಗಿ ಒಂದು ಬೀಜ ರೋಡಿನ ಆ ಕಡೆ ಈ ಕಡೆ 2 ಬದಿಗಳಲ್ಲಿ ಇದು ಮಣ್ಣಿಗೆ ಹೋಗ್ತಾ ಇದೆ ಇವತ್ತು. ಹಾಗಾಗಿ ಈ ಒಂದು ಕಟಾವು ಮಾಡಿ ಒಕ್ಕಣೆನ ಕೂಡ ರಾಗಿಯಲ್ಲಿ ಮಾಡೋದು ಬಹಳ ಮುಖ್ಯ ಆಗ್ತದೆ. ಇದನ್ನು ನಾವು ಕಣಗಳಲ್ಲಿ ಮಾಡುವಂಥದ್ದು, ಏನು ಇವಾಗ ಥ್ರೆಷರ್ಸ್ ಇದೆ ಅಂದರೆ ರಾಗಿನ ಒಕ್ಕಣೆ ಮಾಡೋ ಯಂತ್ರಗಳು, ಅದರಲ್ಲಿ ನಾವು ತೆನೆಯನ್ನಾದರೂ ನಾವು ಕಟಾವು ಮಾಡಿ ಒಣಗಿಸಿ ಚೆನ್ನಾಗಿ ಹಾಕ್ಬೋದು, ಅಥವಾ ಬುಡಕ್ಕೆ ನಾವು ಕಟಾವನ್ನು ಮಾಡಿ ಕೂಡ ಈ ಒಂದು ಒಕ್ಕಣೆ ಯಂತ್ರದಲ್ಲಿ ಹಾಕಿ ರಾಗಿನ ಪಡಿಬೋದು. ಈ ಒಕ್ಕಣೆ ಯಂತ್ರಗಳನ್ನ ಬಳಸೋದ್ರಿಂದ
ನಮ್ಮ ಒಂದು ಆಹಾರ ಬೆಳೆಗೆ ಈ ಒಂದು ತಾರ ಅಂಶ ಕೂಡ ಕಡಿಮೆಯಾಗಿ ಉತ್ತಮವಾದ ಆರೋಗ್ಯನ ಪಡಿಬೋದು. ಈಗೇನು ನಿಮ್ಮದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಪ್ರಾಜೆಕ್ಟ್ ಏನಿದೆಯಲ್ಲ ಸರ್, ರಾಗಿಗೆ ಸಂಬಂಧಪಟ್ಟಂತೆ ಅದರ ಒಂದು ವೈಶಿಷ್ಟ್ಯತೆಗಳೇನು, ಅಲ್ಲಿ ತಾವೇನು ಕ್ರಮಗಳನ್ನು ಮಾಡ್ತೀರಿ, ಬೇರೆ ಬೇರೆ ಭಾಗದಲ್ಲಿ ಬೆಳೆದಿರುವಂತಹ ತಳಿಗಳನ್ನೆಲ್ಲ ತಂದು ತಾವಿಲ್ಲಿ ಪ್ರಯೋಗ ಮಾಡ್ತೀರಾ, ಅದರ ಒಂದು ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ, ಯಾಕೆಂದರೆ ತಾವೇ ಅದಕ್ಕೆ ಮುಖ್ಯಸ್ಥರು. ಸರ್, ಈಗ ಅಖಿಲ ಭಾರತ ಸುಸಂಘಟಿತ ಪ್ರಯೋಜನ ಏನಿದೆ, ಇದು ಒಂದು ಕೋಆರ್ಡಿನೇಟೆಡ್ ಪ್ರಯೋಜನೆ. ಹಾಗಾಗಿ ನಾವು ರಾಷ್ಟ್ರೀಯ ಮಟ್ಟದ ಎಲ್ಲ ವಿವಿಧ ರಾಜ್ಯಗಳಲ್ಲಿ ಇದರದೇ ಆದ ಕೇಂದ್ರಗಳಿದ್ದಾವೆ. ನಮ್ಮಲ್ಲಿ ಈಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯದಲ್ಲಿ ಏನು ಕೇಂದ್ರ ಇದೆ, ಅದೇ ರೀತಿ ಪ್ರತಿ ರಾಜ್ಯದಲ್ಲೂ ಕೂಡ, ಅಂದರೆ ಮುಖ್ಯವಾಗಿ ಈ ಒಂದು ಧಾನ್ಯಗಳನ್ನ ಬೆಳೆಯುವಂಥ ರಾಜ್ಯಗಳೇನಿದೆ, ಈ ರಾಜ್ಯಗಳಲ್ಲಿ ಅದರದೇ ಆದ ಒಂದು ಕೇಂದ್ರಗಳಿದೆ. ಕೇಂದ್ರಗಳಲ್ಲಿ ಮುಖ್ಯವಾಗಿ ನಾವು ಏನು ನಮ್ಮ ಒಂದು ಮಂಡ್ಯ ಪ್ರದೇಶದಲ್ಲಿ ಇವತ್ತು ಉತ್ತಮ ಇಳುವರಿ ಮತ್ತು ರೋಗ ಸಹಿಷ್ಣುತೆಗೆ ತಳಿಗಳನ್ನ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಒಂದು ಕೇಂದ್ರದಲ್ಲೂ ಕೂಡ ಇದರ ಒಂದು ಮೌಲ್ಯಮಾಪನ ನಡೆಯುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ತಳಿಗಳನ್ನ ಅವರಿಗೆ ನಾವು ಮೌಲ್ಯಮಾಪನಕ್ಕೆ ಕಳಿಸುವಂಥದ್ದು, ಅವರಲ್ಲಿ ಹೆಚ್ಚಿಗೆ ಸಾಮರ್ಥ್ಯ ಇರತಕ್ಕಂಥ ಒಂದು ರಾಗಿಯ ಒಂದು ಸಾಲುಗಳೇನಿರ್ತದೆ ಅದರ ಒಂದು ಅಭಿವೃದ್ಧಿ ಇಲ್ಲೂ ಆಗಲಿ ಅವರು ಕೂಡ ಅದನ್ನು ವಿನಿಮಯ ಮಾಡ್ಕೊಳ್ಳೋವಂಥದ್ದು. ಈ ಕೆಲಸ ಈ ಒಂದು ಕೋಆರ್ಡಿನೇಟೆಡ್ ಒಂದು ಪ್ರಯೋಜನ ಮುಖಾಂತರ ನಡೆಯುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಭಾರತ ದೇಶದಲ್ಲಿ ಏನು ರಾಗಿಯ ಒಂದು ತಳಿಗಳಿದೆ ಇವನ್ನೆಲ್ಲನೂ ಕೂಡ ಬಹುಸ್ಥಳ ಪ್ರಯೋಗಗಳನ್ನ ಮಾಡಿ ನಾವು ಯಾವ ಒಂದು ಸ್ಥಳಕ್ಕೆ ಯಾವ ಒಂದು ತಳಿ ಸೂಕ್ತ ಆಗ್ತದೆ ಮತ್ತು ಯಾವ ಸ್ಥಳದಲ್ಲಿ ಯಾವ ಒಂದು ತಳಿಗೆ ರೋಗ ಸಹಿಷ್ಣುತೆ ಇರ್ತದೆ ಮತ್ತು ಕೀಟಗಳ ಒಂದು ಸಹಿಷ್ಣುತೆ ಇರುತ್ತೆ ಅಂತ ಈ ಒಂದು ನಾವು ಮೌಲ್ಯಮಾಪನದಿಂದ ದೃಢಪಡಿಸ್ಕೋಬೋದು. ಎಲ್ಲ ಸ್ಥಳಗಳಲ್ಲೂ ಕೂಡ ಹೆಚ್ಚಿಗೆ ಇಳುವರಿ ಕೂಡ ಅಂತ, ಆಮೇಲೆ ರೋಗ ಮತ್ತು ಕೀಟಕ್ಕೆ ಸಹಿಷ್ಣುತೆ ಇರೋವಂಥ ಏನಾದರೂ ಒಂದು ರಾಗಿಯ ಒಂದು ಸಾಲುಗಳು ಸಿಕ್ಕಿದ್ರೆ ಅವುಗಳನ್ನ ಮುಂದಿನ ಒಂದು ತಳಿವರ್ಧನೆಯಲ್ಲಿ ನಾವು ನಮ್ಮನ್ನು ಬಳಕೆ ಮಾಡಿಕೊಂಡು ಅದರಿಂದ ಒಂದು ಹೊಸ ಉತ್ತಮವಾದ ಒಂದು ತಳಿಗಳ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಪೈಪ್ಲೈನಲ್ಲಿ ತಳಿಗಳೇನಾದ್ರು ಇದ್ದಾವ ಸರ್ ಮುಂದಿನ ದಿನದಲ್ಲಿ ಬಿಡುಗಡೆ ಆಗುವಂಥವು? ಈಗ ನಾವು KMR 316 ಅಂತ ಹೇಳಿದ್ರೆ ಇದು ನಾವು ಕೊನೆಯ ಒಂದು ಬಿಡುಗಡೆ ಮಾಡಿದಂಥ ತಳಿ. ಇದಾದ ನಂತರ ನಾವು ಎರಡೂ ಒಂದು ತಳಿಗಳು KMR 708 ಅಂತ ಒಂದು ತಳಿ ಮತ್ತು KMR 702 ಅನ್ನೋ ಒಂದು ತಳಿಗಳನ್ನ ಈಗಾಗಲೇ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಇದರ ಮೌಲ್ಯಮಾಪನ ಕೂಡ ಆಗಿದೆ. ನಮ್ಮಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಾವು ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಬಹುಸ್ಥಳ ಪ್ರಯೋಗವನ್ನು ಕೂಡ ಹೋದ ವರ್ಷ ಅದನ್ನು ಕೈಗೊಂಡಿದ್ವು. ಈಗಲೂ ಕೂಡ 2ನೇ ವರ್ಷದಲ್ಲಿ ಅದನ್ನು ತಳಿಗಳ ಮೌಲ್ಯಮಾಪನೆ ಬಹುಸ್ಥಳ ಪ್ರಯೋಗ ನಡೀತಾ ಇದೆ. ಇನ್ನೊಂದು ಅಥವಾ 2 ವರ್ಷಗಳಲ್ಲಿ ಈ ತಳಿಗಳು ನಮ್ಮ ರೈತರಿಗೆ ಲಭ್ಯತೆ ನಿಜವಾಗಿಯೂ ಕೂಡ ಆಗುತ್ತೆ ಸರ್. ಬೀಜೋತ್ಪಾದನೆಗೂ ಅವಕಾಶ ಇದೆ ಅಲ್ವಾ ರಾಗಿಯಲ್ಲಿ? ರೈತರು ಮನಸ್ಸು ಮಾಡಿದ್ರೆ ಬೀಜೋತ್ಪಾದನೆಗೂ ಭಾಗವಹಿಸ್ಬೋದು. ಇದರಲ್ಲಿ ನಮ್ಮಲ್ಲಿ ಫಾರ್ಮರ್ಸ್ ಪಾರ್ಟಿಸಿಪೇಟರಿ ಸೀಡ್ ಪ್ರೊಡಕ್ಷನ್ ಅಂತ ಇದೆ ಸರ್. ಬೀಜೋತ್ಪಾದನೆ ಅಂದರೆ ಅವ್ರನ್ನ ಜೊತೆ ಸೇರಿಸ್ಕೊಂಡು ಬೀಜೋತ್ಪಾದನೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ನಮ್ಮಲ್ಲಿ ಏನು ನಮ್ಮದೊಂದು ಬೀಜ ಘಟಕ ಇದೆ, ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ, ಇಲ್ಲಿ ಅವರು ಬಂದು ನೋಂದಾಯಿಸಿ ನಮ್ಮಲ್ಲೇ ಉತ್ತಮವಾದ ಒಂದು ಗುಣಮಟ್ಟದ ಬೀಜವನ್ನು ತಗೊಂಡೋಗಿ, ಅಂದರೆ ದೃಢೀಕೃತ ಪ್ರಾಮಾಣೀಕೃತ ಬೀಜ ಏನಿದೆ ಅದನ್ನು ತಗೊಂಡೋಗಿ ಅವರು ಬೆಳೆದು ಮತ್ತು ಇಲ್ಲಿ ನಮ್ಮ ಒಂದು ಉತ್ತಮ ಗುಣಮಟ್ಟದ ಬೀಜಕ್ಕೆ ಏನೆಲ್ಲ ಒಂದು ಕಾರ್ಯಕ್ರಮಗಳಿದೆ ಅದನ್ನು ಮಾಡಿದ ನಂತರ ರೈತರಿಂದ ಅದನ್ನು ವಾಪಸ್ ಪಡೆದು ಅದನ್ನು ಬೀಜವಾಗಿ ನಾವು ಅದು ರೈತರಿಗೆ ಕೊಡ್ತೇವೆ. ನಿಮ್ಮ ವಿಭಾಗಕ್ಕೆ ಬಂದರೆ ಸಮಗ್ರವಾದ ಮಾಹಿತಿನೂ ಕೂಡ ತಾವು ಕೊಡ್ತೀರಿ? ನಿಜವಾಗಿ ಕೂಡ ಯಾವಾಗಲೂ ಕೂಡ ರೈತರು ಅವರು ಫೋನ್ ಮುಖಾಂತರ ಆದರೂ ಕೂಡ ನಮಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ನಮ್ಮ ಒಂದು ಕೇಂದ್ರಕ್ಕೂ ಕೂಡ ಬಂದು ರಾಗಿಯ ಒಂದು ಬೆಳೆಯಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಮ್ಮಲ್ಲಿ ಹೇಳ್ಕೊಂಡು ಅದಕ್ಕೆ ಉತ್ತಮವಾದ ಒಂದು ಪರಿಹಾರವನ್ನು ಪಡ್ಕೊಂಡು ನಿಜವಾಗಿ ಕೂಡ ಉತ್ತಮವಾದ ಇಳುವರಿ ಪಡೆಯಬಹುದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ SG ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ. ನಾನು ಸುಬ್ಬಣ್ಣ, ನಮ್ಮ ಜಮೀನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ. ಅಣ್ಣಯ್ಯ ನೀವು ಬನ್ನಿ, ಓ ತಾಯಿಯ ಸೇವೆ ಮಾಡೋಣ ಬನ್ನಿ. ಅಕ್ಕಯ್ಯ ನೀವು ಬನ್ನಿ, ಓ ದೇವಿಗೆ ಪೂಜೆ ಮಾಡೋಣ ಬನ್ನಿ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ GC ಸೋಮಶೇಖರಪ್ಪ ಹಾಗೂ ಉಮಾ KHN.
ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ. ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್.ಜಿ. ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಕು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ರವೀಂದ್ರ ಅವರೇ ತಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ. ಸರ್, ನನ್ನ ಒಂದು ಮೊಬೈಲ್ ಸಂಖ್ಯೆ 88403899. ಇನ್ನೊಮ್ಮೆ ಹೇಳ್ಬೋದಾ? 88403899. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 88403899. ಒಳ್ಳೆಯದು ಡಾಕ್ಟರ್ ರವೀಂದ್ರ ಅವರ, ಇದುವರೆಗೂ ರಾಗಿಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಇದುವರೆಗೂ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಆರ್. ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮುಂದಿನ ಸೋಮವಾರ 29ನೇ ತಾರೀಕು ಇದೇ ಸರಣಿಯಲ್ಲಿ ಆಲೂಗೆಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಹೊಳೆನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜು ಅವರೊಂದಿಗೆ ಸಂದರ್ಶನ ಕೇಳಬಹುದು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.